ಸಮಗ್ರವಾದ ವೇದರಾಶಿಯನ್ನು ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಒಂದು ಕಾಲಕ್ಕೆ ವೇದವ್ಯಾಸರೇ ಬಂದು ಅವುಗಳನ್ನು ಮತ್ತೆ 4 ಅಂತ ವಿಭಾಗ ಮಾಡಿ ನಮ್ಮ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ಟರು. ಸಮಗ್ರವಾಗಿರುವ ವೇದವನ್ನು 4 ಅಂತ ವಿಭಾಗ ಮಾಡಿದ್ದು ನಮ್ಮ ಮೇಲಿನ ಕರುಣೆಯಿಂದ, ಅಥವಾ ವೇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲ, ನಮಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತ. ಎಲ್ಲಿವರೆಗೆ ಬಂತು ಅಂತಂದರೆ, ಒಂದು ಕಾಲದಲ್ಲಿ ಜ್ಞಾನ ಅಂತಂದರೆ ಪೂರ್ಣವಾದ ವೇದ ಅಧ್ಯಯನ ಮಾಡಬೇಕು ಅಂತ ಋಷಿಗಳಿಗಿದ್ದ ವ್ಯವಸ್ಥೆ. ಕೊನೆಗೆ ಪೂರ್ಣವಾಗಿ ವೇದ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ಉಪಸ್ಥಿತಿ ಇಲ್ಲ, ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ವೇದ ಲುಪ್ತವಾಗುತ್ತಾ ಹೋಯಿತು. ಪುರಾಣಗಳಿಗೆ ಕತೆ ಬರ್ತದಲ್ವಾ, ಸೋಮಾಸುರ ಬಂದ ವೇದವನ್ನು ಅಪಹಾರ ಮಾಡಿದ ಅಂತ. ಅಪಹಾರ ಮಾಡಿದ್ದು ಅಂತಂದರೆ ಪುಸ್ತಕವನ್ನು ಕದ್ದುಕೊಂಡು ಹೋದದಲ್ಲ, ಬೇರೆ ವಿಷಯಗಳನ್ನು ಜನರ ಮನಸ್ಸಿನಲ್ಲಿ ತುರುಕಿ ವೇದ ಮರೆತು ಹೋಗುವ ಹಾಗೆ ಮಾಡಿದ್ದು ಅಂತ. ಅದನ್ನು ಹಾಗೆ ಅರ್ಥೈಸಬೇಕು ಅಂತ. ಹಾಗೆ ಮರೆತು ಹೋದರೆ ಮತ್ತೆ ಪುನಃ ಅದನ್ನು ಸಂಗ್ರಹ ಮಾಡುವುದು ಹೇಗೆ, ಪುನಃ ಅದನ್ನು ಕಲಿಯುವುದು ಹೇಗೆ ಅಂತಂದರೆ ದೇವರೇ ಬರಬೇಕು ಉಪದೇಶ ಮಾಡಲಿಕ್ಕೆ ಅಂತ ಅರ್ಥ. ವ್ಯಾಸರೂಪದಿಂದ ಭಗವಂತ ಅವತಾರ ಮಾಡಿ ಸಮಗ್ರವಾದ ವೇದವನ್ನು ಒಂದು ಜನ್ಮದಲ್ಲಿ, ನಿಮ್ಮ 120 ವರ್ಷ ಪರಮಾಯುಷ್ಯದಲ್ಲಿ ಓದಲಿಕ್ಕಾಗುವುದಿಲ್ಲ. ನಮಗೆ ಇವತ್ತಷ್ಟು ಆಯುಷ್ಯ ಇಲ್ಲ, ನಾವು ತುಂಬ ಆಯುಷ್ಯವನ್ನು ಕಮ್ಮಿ ಮಾಡಿಕೊಂಡಿದ್ದೇವೆ ನಮ್ಮ ದಿನಚರಿಯಿಂದಾಗಿ. ಹಾಗಾಗಿ ಅಷ್ಟು ವರ್ಷ ಆಯುಷ್ಯ ಇಲ್ಲ. ಆ ಆಯುಷ್ಯದಲ್ಲಿ ನಿಮಗೆ ಅಧ್ಯಯನ ಮಾಡಬೇಕು ಅಂತಂದರೆ ಒಂದಿಷ್ಟು ಅಧ್ಯಯನ ಮಾಡಿ ಅಂತ ಅನಂತವಾದ ವೇದಗಳನ್ನು 4 ಆಗಿ ವಿಭಾಗ ಮಾಡಿ 4 ವೇದಗಳು ಅಂತ ಕೊಟ್ಟರು. ಕಾಲಕ್ರಮದಲ್ಲಿ ಆ 4 ವೇದವೂ ಕೂಡ ಲುಪ್ತವಾಯಿತು, ಎಷ್ಟೋ ಲುಪ್ತವಾಯಿತು. ಇವತ್ತು ನಮಗೆ 100 ಸಂಹಿತೆ, 121 ಸಂಹಿತೆಗಳಿರುವಂತಹ ಋಗ್ವೇದದಲ್ಲಿ 2 ಸಿಗ್ತದೆ, ಶಾಕಲ ಮತ್ತು ಭಾಷ್ಕಲ ಅಂತ 2 ಸಂಹಿತೆಗಳು ಸಿಗ್ತದೆ. ಲೆಕ್ಕ ಹಾಕಿ ಎಲ್ಲ ಹೋಯಿತು. ಸಾಮವೇದಕ್ಕೆ 1000 ಶಾಖೆ ಉಂಟು ಅಂತ ಪ್ರಸಿದ್ಧಿ ಉಂಟು. ಅದರಲ್ಲಿ 2-3 ಶಾಖೆಗಳು ಸಿಗ್ತದೆ. ಕೌತುಮ, ಜೈಮಿನೀಯ, ರಾಣಾಯನೀಯ ಅಂತ ಒಂದು 2-3 ಶಾಖೆಗಳು ಸಿಗ್ತದೆ 1000 ಶಾಖೆ ಇದ್ದ ಸಾಮದಲ್ಲಿ. ಹಾಗೆ ಯಜುರ್ವೇದವೂ ಇತ್ತು, ಅವುಗಳಲ್ಲಿ ಒಂದು 2-3 ಪ್ರಧಾನವಾದ ಶುಕ್ಲ, ಕೃಷ್ಣ ಇತ್ಯಾದಿ ಗತಿಯಿಂದ ಒಂದು 2-3 ಶಾಖೆಗಳು ಸಿಗ್ತದೆ, ಬಿಟ್ಟರೆ ಸಿಗೋದಿಲ್ಲ. ಹೀಗೆ ಅನಂತವಾಗಿರುವಂಥ ವೇದವು ಕಾಲಕ್ರಮದಲ್ಲಿ ವೇದವ್ಯಾಸರಿಂದ ವಿಭಾಗ ಮಾಡಲ್ಪಟ್ಟ ಮೇಲೂ ಕೂಡ ಲುಪ್ತ ಆಗುತ್ತಾ ಹೋಗುತ್ತಾ ಉಂಟು. ಈಗ ನಮ್ಮಲ್ಲಿ 4 ವೇದ ಅಧ್ಯಯನ ಮಾಡಿದವರು ಯಾರೂ ಇಲ್ಲ, ಇದ್ದರೂ ಒಂದಷ್ಟು ಬೆರಳೆಣಿಕೆ ಜನಗಳು ಮಾತ್ರ. ಒಂದೊಂದು ವೇದ ಅಧ್ಯಯನ ಮಾಡಿದವರು ಸ್ವಲ್ಪ ಜನ ಇದ್ದಾರೆ. ಆದರೆ ಬಹುಪಕ್ಷ ಜನರನ್ನು ನೋಡಿದರೆ ವೇದಾಧ್ಯಯನ ಅನ್ನುವಂಥದ್ದು ತುಂಬ ದೂರದಲ್ಲುಂಟು. ಹಾಗಾಗಿ ವೇದದಲ್ಲಿ ಏನು ಉಂಟು ಅಂತ ಗೊತ್ತಾಗುವುದು ಹೇಗೆ, ಯಾವ ರೀತಿಯಿಂದ ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕಾಗ್ತದೆ? ಆ ದೃಷ್ಟಿಯಿಂದ ವೇದದಲ್ಲಿ ಏನುಂಟು ಏನು ಇಲ್ಲ ಅಂತ ಹೆಚ್ಚಿನ ಜನರಿಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನನ್ನನ್ನು ಸೇರಿಸಿ ಹೇಳ್ತೇನೆ. ಯಾಕೆಂತಂದರೆ ಅಷ್ಟು ಅಧ್ಯಯನ ಮಾಡಲಿಕ್ಕೆ ಅವಕಾಶವೂ ಇಲ್ಲ, ಸಮಯ ಇಲ್ಲ, ಅವಕಾಶ ಇಲ್ಲ ಅಂತ ನಾವು ಹೇಳ್ತೇವೆ. ಆ ದೃಷ್ಟಿಯಿಂದ ನಾವು ತುಂಬ ದೂರ ಬಂದುಬಿಟ್ಟಿದ್ದೇವೆ. ಹೀಗಿರುವಾಗ ದೇವರು ಗೊತ್ತಾಗುವುದು ಹೇಗೆ ಅಂತ. ಅದಕ್ಕೋಸ್ಕರ ನಮಗೆ ಉಪಲಬ್ಧವಾಗಿರುವ ವೇದ ಶಾಖೆಗಳಲ್ಲಿ ಯಾವುದೋ ಕೆಲವು ವಿಷಯಗಳು ನಮಗೆ ಸಿಗ್ತಾ ಇಲ್ಲ ಅಂತ ಒಂದಿಷ್ಟು ಮಾತುಗಳು ಬರ್ತದೆ. ಈ ವಿಷಯ ವೇದದಲ್ಲಿ ಇಲ್ಲ ಅಂತ ಅರ್ವಾಚೀನ ವಿಮರ್ಶಕರು ಲೇಖನ ಬರೆಯುವಾಗ ನಾವು ಬೇಕಾದಷ್ಟು ಕಡೆಯಲ್ಲಿ ನೋಡ್ತೇವೆ. ಈ ವಸ್ತು ಋಗ್ವೇದದ ಕಾಲದಲ್ಲಿ ಇರಲಿಲ್ಲ. ಯಾಕೆ ಅಂತಂದರೆ ಋಗ್ವೇದದಲ್ಲಿ ಆ ವಸ್ತು ಹೇಳಲ್ಪಡಲಿಲ್ಲ ಅಂತ ಅವರು ವಿಮರ್ಶೆ ಮಾಡುವ ಕ್ರಮ ಹಾಗೆ. ಯಾಕೆ, ಯಾವುದಾದ್ರೂ ಒಂದು ವಸ್ತು ಎಷ್ಟು ಪ್ರಾಚೀನ ಅಂತ ನೋಡಬೇಕು ಅಂತಂದರೆ ಯಾವುದು ಪ್ರಾಚೀನ ಗ್ರಂಥ ಉಂಟು ಆ ಗ್ರಂಥವನ್ನು ನೋಡಿ ಆ ಗ್ರಂಥದಲ್ಲಿ ಈ ವಸ್ತು ಹೇಳಲ್ಪಟ್ಟಿದ್ದರೆ ಹಾಗಾದರೆ ಈ ವಸ್ತುವಿಗೆ ಅಷ್ಟು ಪ್ರಾಚೀನತೆ ಉಂಟು. ಅಲ್ಲಿ ಹೇಳಲ್ಪಡಲಿಲ್ಲ ಅಂತಂದರೆ ಆ ವಸ್ತುವಿನ ಪರಿಚಯ ನಮಗಿರಲಿಲ್ಲ ಎನ್ನುವಂಥ ತರ್ಕ ಅಂತದಕ್ಕೆ ಹೆಸರು, ಊಹಾಪೋಹ ಅಂತ ಹೆಸರು. ಇವುಗಳನ್ನು ಇಟ್ಟುಕೊಂಡು ಯಾವುದಾದ್ರೂ ಒಂದು ವಸ್ತುವಿನ ಪ್ರಾಚೀನತೆಯನ್ನು ಅರ್ವಾಚೀನತೆಯನ್ನು ನಾವು ನಿರ್ಣಯ ಮಾಡ್ತೇವೆ. ಈ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ಎಷ್ಟೋ ವಿಷಯಗಳು ಋಗ್ವೇದದಲ್ಲಿ ನಮಗೆ ಕಾಣುವುದಿಲ್ಲ, ಯಜುರ್ವೇದದಲ್ಲಿ ಕೆಲವು ಕಾಣುವುದಿಲ್ಲ, ಅಥವಾ ಯಜುರ್ವೇದದಲ್ಲಿದ್ದದ್ದು ಋಗ್ವೇದದಲ್ಲಿ ಇಲ್ಲ, ಋಗ್ವೇದದಲ್ಲಿದ್ದದ್ದು ಯಜುರ್ವೇದದಲ್ಲಿ ಗೊತ್ತಾಗುವುದಿಲ್ಲ ಅಂತ ಇಂಥದ್ದೆಲ್ಲ ಬರ್ತದೆ. ಹೀಗೆ ಬಂದ ಕೂಡಲೇ ಒಂದು ನಿರ್ಣಯ ಹೇಳಿದರು. ನಿಮಗೆ ಯಾವುದಾದ್ರೂ ವಿಷಯ ವೇದದಲ್ಲಿ ಗೊತ್ತಿಲ್ಲ ಅಂತಂದರೆ ನೀವು ಎಲ್ಲಿ ಹುಡುಕಬೇಕಾಗಾದರೆ? ನನಗೆ ಇವು ಬೇಕು, ಲೋಕದಲ್ಲಿ ಪ್ರಸಿದ್ಧಿ ಉಂಟು, ಯಾರೋ ಹೇಳಿದ್ದಾರೆ ಇಂಥದ್ದೊಂದು ವಿಷಯ ಉಂಟು, ನಾನು ವೇದದಲ್ಲಿ ಹುಡುಕಿದ್ರೆ ಸಿಗಲಿಲ್ಲ. ಹಾಗಾದರೆ ಆ ವಿಷಯ ಉಂಟು ಅಂತ ಗೊತ್ತುಂಟು, ಎಲ್ಲಿ ಉಂಟು ಅಂತ ಬೇಕಲ್ವ, ಹುಡುಕಬೇಕು ಅಂತಂದರೆ ಆಗ ಶಾಸ್ತ್ರ ಹೇಳ್ತದೆ ಸ್ಮೃತಿಗಳನ್ನು ನೋಡು ಅಂತ. ಸ್ಮೃತಿಗಳನ್ನು ನೋಡು. ಸ್ಮೃತಿ ಅಂದರೆ ಏನು ಗೊತ್ತುಂಟೋ, ಋಷಿಗಳು ವೇದಾಧ್ಯಯನ ಮಾಡಿ ಅವರ ಅಧ್ಯಯನ ಕಾಲದಲ್ಲಿ ರೂಢಿಸಿಕೊಂಡದ್ದನ್ನು ಎಷ್ಟೋ ಕಾಲದ ನಂತರ ಗೊತ್ತಿಲ್ಲದವರಿಗೋಸ್ಕರ ನೆನಪಿಸಿಕೊಂಡು ಹೇಳಿತ್ತು. ಅದಕ್ಕೆ ಸ್ಮೃತಿ ಅಂತ ಹೆಸರು.
ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಆಚಾರ್ಯ ಹೇಳ್ತಾರೆ. ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞೆ ಅಂತ. ಶ್ರುತಿ ಭಗವಂತನ ಆಜ್ಞೆ ಅಂತ ಒಪ್ಪುವ. ಸ್ಮೃತಿ ಹೇಗೆ ಅಂತ ಕೇಳಿದರೆ, ಸ್ಮೃತಿ ಬೇರೆ ಅಲ್ಲ. ಸ್ಮೃತಿಗೆ ಸ್ವರ ಮತ್ತು ಅನುಪೂರ್ವಿ ಇಲ್ಲ, ಯಾಕೆಂದ್ರೆ ಅದು ವೇದ ಅಲ್ಲ. ಆದರೆ ಅದರ ಅರ್ಥ ವೇದದಲ್ಲಿ ಇರುವಂಥದ್ದೇ. ಅಂದರೆ ವೇದದಲ್ಲಿ ಇದ್ದ ವಿಷಯವನ್ನೇ ಕಾಲಾಂತರದಲ್ಲಿ ಋಷಿಗಳು ಅಧ್ಯಯನ ಮಾಡಿ ಅವರ ಶಿಷ್ಯರಿಗೆ ನೆನಪಿನ ಮೂಲಕ ಹೇಳಿಕೊಟ್ಟದ್ದು, ನೆನಪಿಸಿಕೊಂಡು ಹೇಳಿಕೊಟ್ಟದ್ದು. ಹೀಗುಂಟು ಹೀಗುಂಟು ಅಂತ ಹೇಳಿಕೊಟ್ಟದ್ದು. ಹಾಗಾಗಿ ಏನಾಯಿತು ಗೊತ್ತುಂಟಾ, ಅತ್ರಿ ಹೇಳಿದ್ದು ಅತ್ರಿ ಸ್ಮೃತಿ ಆಯಿತು, ವಿಶ್ವಾಮಿತ್ರ ಹೇಳಿದ್ದು ವಿಶ್ವಾಮಿತ್ರ ಸ್ಮೃತಿ ಆಯಿತು, ಯಾಜ್ಞವಲ್ಕ್ಯ ನೆನಪಿಸಿಕೊಂಡು ಹೇಳಿದ್ದು ಯಾಜ್ಞವಲ್ಕ್ಯ ಸ್ಮೃತಿ ಆಯಿತು, ಮನು ನೆನಪಿಸಿಕೊಂಡು ಹೇಳಿದ್ದು ಮನುಸ್ಮೃತಿ ಆಯಿತು. ನಾವು ಮನುವಿನ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೇವೆ ಈಗ. ಮನು ಏನೇನೋ ಹೇಳಿದ್ದಾನೆ ಅಂತ. ಮನು ಹೇಳಿದ್ದಲ್ಲ, ಮನು ಅಖಂಡವಾದ ವೇದದಲ್ಲಿ ಇದ್ದ ವಿಷಯಗಳನ್ನು ನೆನಪಿಸಿಕೊಂಡು ಬರೆದಿಟ್ಟದ್ದು ಮಾತ್ರ. ಹಾಗಾಗಿ ಸ್ವಂತವಾಗಿ ಯಾವುದೋ ಬರೆದಿಟ್ಟರೆ ಆ ಗ್ರಂಥಕರ್ತರಿಗೆ ಆಕ್ಷೇಪ ಮಾಡ್ಬೋದು. ಯಾವುದೋ ಗ್ರಂಥದಲ್ಲಿ ಇದ್ದದನ್ನು ನೆನಪಿಸಿಕೊಂಡು ಹೀಗೆ ಹೇಳಿದ್ದಾರೆ ಅಂತ ಬರೆದಿಟ್ಟರೆ ಅವ್ರ ಬಗ್ಗೆ ಆಕ್ಷೇಪ ಮಾಡಲಿಕ್ಕಿಲ್ಲ. ಅವ ಹೇಳ್ತಾನೆ, ನಾನು ಹೇಳಿದ್ದಲ್ಲ, ನಾನು ಇದ್ದದನ್ನು ಹೇಳಿದ್ದೇನೆ ಅಷ್ಟೇ, ನನ್ನ ಕೆಲಸ ಅಂತ. ಹಾಗಾಗಿ ಆಕ್ಷೇಪ ಮಾಡಲಿಕ್ಕಿಲ್ಲ. ಹಾಗಾಗಿ ಮನ್ವಾದಿ ಎಲ್ಲ ಸ್ಮೃತಿಕಾರರನ್ನು ನಾವು ಆಕ್ಷೇಪ ಮಾಡಲಿಕ್ಕೆ ಅಧಿಕಾರವನ್ನು ಹೊಂದಿಲ್ಲ. ಯಾಕೆಂದ್ರೆ ನಮಗೆ ಏನೂ ಅಧಿಕಾರ ಇಲ್ಲ, ಅರ್ಹತೆ ಇಲ್ಲ. ಯಾಕೆಂತಂದರೆ ಅವರು ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದ್ದಾರೆ, ಅದನ್ನು ನೋಡಿಟ್ಟಿದ್ದಾರೆ. ಹಾಗಾಗಿ ವೇದದಲ್ಲಿ ಸಿಗದೇ ಇದ್ದರೆ ಸ್ಮೃತಿಗಳಲ್ಲಿ ಹುಡುಕಬೇಕು. ಸ್ಮೃತಿಗಳಲ್ಲೂ ಸಿಗಲಿಲ್ಲ ಅಂತ ಎಣಿಸುವ. ಸ್ಮೃತಿಗಳ ಸಮಸ್ಯೆ ಏನಾಗಿದೆ ಅಂತಂದರೆ, ಎಷ್ಟೋ ಋಷಿಗಳು ಬಂದಿದ್ದಾರೆ, ಎಷ್ಟೋ ಸ್ಮೃತಿಗಳನ್ನು ಬರೆದಿದ್ದಾರೆ, ಶಿಷ್ಯರಿಗೆ ಉಪದೇಶ ಮಾಡಿದ್ದಾರೆ, ಇದನ್ನೆಲ್ಲ ಕಂಡುಕೊಳ್ಳಿ, ಇದನ್ನು ಉಪಾಸನೆ ಮಾಡಿ, ಹೀಗೆ ಮಾಡಿ ಅಂತ ಬರೆದಿದ್ದಾರೆ. ಆದರೆ ಅವರ ಶಿಷ್ಯರು ಕಾಲಾಂತರದಲ್ಲಿ ಸ್ಮೃತಿಗಳನ್ನು ಮರೆತಿದ್ದಾರೆ. ನಮಗೆ ಸ್ಮೃತಿಯೂ ವಿಸ್ಮೃತಿಯಾಗಿ ಹೋಗಿದೆ, ವಿಸ್ಮೃತಿ ಪಥಕ್ಕೆ ಬಂದಿದೆ. ಹಾಗಾಗಿ ಸ್ಮೃತಿಗಳನ್ನು ನಾವು ಕಳ್ಕೊಂಡದ್ದು ಹೆಚ್ಚು. ಇವತ್ತು ಪಟ್ಟಿ ಮಾಡುವಾಗ ಎಷ್ಟೋ ಸ್ಮೃತಿಗಳು ಇದ್ದಾವೆ ಅಂತ ಕಾಣ್ತದೆ, ಸ್ಮೃತಿಗಳು ಸಿಗೋದಿಲ್ಲ. ಉಪಲಬ್ಧವಾಗಿರುವಂತಹ ಸ್ಮೃತಿಗಳೇ ಅವುಗಳನ್ನು ಹೊಂದಲಿಕ್ಕೆ ಕಷ್ಟ ಆಗ್ತದೆ, ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಪರಿಸ್ಥಿತಿ ಉಂಟು. ಹಾಗಾಗಿ ಸ್ಮೃತಿಗಳಲ್ಲೂ ಕೆಲವು ವಿಷಯ ಗೊತ್ತಿಲ್ಲ, ಹೇಳಲಿಲ್ಲ ಅಂತ ಸಂಶಯ ಬಂದರೆ ಆಗ ವ್ಯಾಸರು ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ, ಸ್ಮೃತಿಗಳಲ್ಲೂ ನಿಮಗೆ ಸಿಗಲಿಲ್ಲ ಅಂತಂದರೆ ನಾನು ಹೇಳಿದ್ದೇನೆ ಪುರಾಣದಲ್ಲಿ ಹುಡುಕಿ ಅಂತ. ಇದು ವ್ಯಾಸರೇ ಹೇಳಿದ ಮಾತು. ಹಾಗಾಗಿ ಎಲ್ಲಿ ಆದರೂ ಸ್ಮೃತಿಗಳಲ್ಲೂ ಇಲ್ಲ. ಉಭಾಭ್ಯಾಂ ಎನ್ನ ದೃಷ್ಟಂ ಚೇತ್ ತತ್ಪುರಾಣೇಶು ಗೀಯತೆ. ಈ ಎರಡೂ ಗ್ರಂಥಗಳಲ್ಲಿ ಇಲ್ಲ, ಶ್ರುತಿಯಲ್ಲೂ ಸ್ಮೃತಿಯಲ್ಲೂ ಇಲ್ಲದಿದ್ದರೆ ಪುರಾಣಗಳಲ್ಲಿ ಹುಡುಕಿ ಅಂತ. ಅಂದರೆ ಏನರ್ಥ? ಒಂದರ್ಥದಲ್ಲಿ ವೇದ ಸ್ಮೃತಿಗಳಲ್ಲಿ ಇಲ್ಲದೇ ಇರುವಂಥದ್ದು ಪುರಾಣದಲ್ಲಿ ಉಂಟು ಅಂತಂದರೆ ಮೊದಲಿಗೆ ವೇದ, ಆಮೇಲೆ ಸ್ಮೃತಿ, ಆಮೇಲೆ ಪುರಾಣ ಅಂತ ಒಂದು ರೀತಿಯ ಸೋಪಾನ ಕ್ರಮ. ಇನ್ನೊಂದು, ವೇದವ್ಯಾಸರ ಮಾತನ್ನೇ ನೋಡಿದರೆ ವೇದಗಳ ಉತ್ಪತ್ತಿಯನ್ನು, ವೇದಗಳು ಹೇಗೆ ಭಗವಂತನ ಮೂಲಕ ಹೊರಕ್ಕೆ ಬಂತು ಎನ್ನುವ ವ್ಯವಸ್ಥೆಯನ್ನು ನೋಡುವಾಗ ಬ್ರಹ್ಮದೇವರಿಗೆ ಭಗವಂತ ವೇದವನ್ನು ಉಪದೇಶ ಮಾಡಿದ್ದು. ಬ್ರಹ್ಮದೇವರು ಏನು ಮಾಡಿದ್ರು ಅಂತ ಕೇಳಿದರೆ, ಮೊದಲಿಗೆ ಪುರಾಣವನ್ನು ಹೇಳಿ ಆಮೇಲೆ ವೇದಗಳನ್ನು ಹೇಳಿದರು ಅಂತ ಪುರಾಣವೇ ಹೇಳ್ತಾ ಉಂಟು. ಇದನ್ನು ನೋಡಿದರೆ ಇನ್ನೊಂದು ರೀತಿಯ ಸೋಪಾನ. ವೇದದಲ್ಲಿ ಇಲ್ಲದ್ದು ಸ್ಮೃತಿಯಲ್ಲಿ ಕಾಣ್ತದೆ, ಸ್ಮೃತಿಯಲ್ಲೂ ವೇದದಲ್ಲೂ ಇಲ್ಲದ್ದು ಪುರಾಣದಲ್ಲಿ ಕಾಣ್ತದೆ ಅಂತಂದರೆ ಪುರಾಣ, ಸ್ಮೃತಿ, ವೇದ ಅಂತ ಎನ್ನುವ ದೃಷ್ಟಿಯಲ್ಲೂ ಒಂದು ಏಣಿ ಮೆಟ್ಟಲನ್ನು ವ್ಯವಸ್ಥೆ ಮಾಡಿಕೊಳ್ಬೋದು ಅಂತ ಪುರಾಣದ ಮಾತಿನಿಂದಲೇ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇದು ಕಪೋಲ ಕಲ್ಪಿತ ಅಲ್ಲ. ಆ ದೃಷ್ಟಿಯಿಂದ ಪುರಾಣಕ್ಕೆ ಮಹತ್ವ ಉಂಟು ಅಂತ. ಸುಮ್ಮನೆ ಪುರಾಣ ಪುರಾಣ ಎನ್ನುವ ಶಬ್ದ ಇವತ್ತು ಅರ್ಥ ಇಲ್ಲದ ಒಂದಷ್ಟು ವಾಕ್ಯಗಳನ್ನು ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ವಿನಿಯೋಗ ಆಗಿದೆ. ಇವತ್ತು ನಮ್ಮಲ್ಲಿ ರಾಮಾಯಣ, ಮುಗಿಯದ ಕಥೆಗೆ ರಾಮಾಯಣ ಅಂತ ಹೆಸರು, ಗಲಾಟೆ ಇದ್ದದಕ್ಕೆ ಮಹಾಭಾರತ ಅಂತ ಹೆಸರು. ಇನ್ನು ಅರ್ಥ ಇಲ್ಲದೆ ಏನೋ ಅರ್ಥ ಆಗದ್ದನ್ನು ಹೇಳ್ತಾನೆ ಪುರಾಣ ಅಂತ. ಇದು ಈ ಶಬ್ದಗಳನ್ನು ಬೇರೆ ಅರ್ಥದಲ್ಲಿ, ಅದಕ್ಕಿಂತಲೂ ಕೀಳು ಅರ್ಥದಲ್ಲಿ ಯಾವುದನ್ನು ನಾವು ನಿರಂತರವಾಗಿ ಗೌರವಿಸಬೇಕೋ ಭಾರತೀಯರು, ನಾವೇ ಅವುಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಹಾಗಾಗಿ ಸಾತ್ವಿಕರು, ಶ್ರದ್ಧಾಳುಗಳು, ಶಾಸ್ತ್ರದಲ್ಲಿ ನಿಷ್ಠೆ ಇರುವವರು ಆದರೂ ಈ ಶಬ್ದಗಳನ್ನು ಆ ಅರ್ಥದಲ್ಲಿ ಉಪಯೋಗ ಮಾಡದೇ ಇರುವಂಥದ್ದು ಒಳಿತು ಅಂತ ನಾನು ಈ ಹೊತ್ತಿಗೆ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ. ಎಷ್ಟೋ ಹೊತ್ತಿಗೆ ನಮ್ಮ ಬಾಯಿಂದಲೂ ಹಾಗೆ ಬರ್ತದೆ. ದೇವರ ಹತ್ರ ಪ್ರಾರ್ಥನೆ ಮಾಡುವ, ದೇವರೇ ಇನ್ನಾದರೂ ಇಂಥ ಶಬ್ದಗಳನ್ನು ಆ ಅರ್ಥದಲ್ಲಿ ನಮ್ಮ ಬಾಯಿಂದ ತರಬೇಡ ಅಂತ. ಹೀಗೆ ಪುರಾಣ ಪ್ರಮಾಣ ಅಂತ. ಇನ್ನೊಂದು ನಿಯಮ ಉಂಟು. ಪುರಾಣಗಳನ್ನು ಅವುಗಳಿಗೆ ಮಹತ್ವ ಯಾರು ಹೇಳಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ಸಣ್ಣವರು ಅಂತ ಯಾರನ್ನು ಭಾವಿಸ್ತೇವೆ ಅವ್ರು ಹೇಳಬೇಕು, ದೊಡ್ಡವರು ಹೇಳುವುದಲ್ಲ, ದೊಡ್ಡವರ ಗುಣಗಾನವನ್ನು ಅಂತ. ವೇದ, ಸ್ಮೃತಿ, ಪುರಾಣ, ಇತಿಹಾಸ ಇವುಗಳಿಂದ ನಂತರ ಬರುವ ಶಾಸ್ತ್ರಗಳಲ್ಲಿ ವೇದಾಂಗಗಳಾದ ಮೇಲೆ
ತಂತ್ರ ಎನ್ನುವ ಒಂದು ಶಾಸ್ತ್ರ ಉಂಟು. ತಂತ್ರ ಅಂತಂದರೆ ಬೇರೆ ಅಲ್ಲ, ಸಾತ್ವತಂ ತಂತ್ರಮಾಚಷ್ಟೇ ಅಂತ ಭಾಗವತವೇ ಹೇಳ್ತದೆ. ಬ್ರಹ್ಮದೇವರಿಗೆ ಭಗವಂತ ಸಾತ್ವತ ತಂತ್ರವನ್ನು ಉಪದೇಶ ಮಾಡಿದ, ಅಥವಾ ನಾರದ ಉಪದೇಶವನ್ನು ಪಡೆದ ಅಂತೆಲ್ಲ ಉಂಟು. ಈ ಸಾತ್ವತ ತಂತ್ರ ಅಂದರೆ ಏನು ಗೊತ್ತುಂಟು? ಭಗವಂತನನ್ನು ಹೊಂದಲಿಕ್ಕಿರುವ ನೇರವಾದ ಮಾರ್ಗ ಅಂತ ಅರ್ಥ. ನೇರವಾದ ಮಾರ್ಗ ಅಂತಂದರೆ ಶಾರ್ಟ್ ಕಟ್ ಅಂತ, ಸುಲಭದಲ್ಲಿ ಹೊಂದಲಿಕ್ಕಿರೋ ಮಾರ್ಗ ಅಂತ ಅರ್ಥ, ದೀರ್ಘವಾದ ಮಾರ್ಗ ಅಲ್ಲ. ಯಜ್ಞ, ಉಪಾಸನೆ, ತಪಸ್ಸು ತುಂಬ ದೀರ್ಘ ಆಗ್ತದೆ. ಭಕ್ತಿ ಅನ್ನುವಂಥದ್ದು ಉಂಟಲ್ವಾ, ಭಕ್ತಿಯನ್ನು ಇಟ್ಟುಕೊಂಡು ಮಾಡುವ ಸಣ್ಣ ಉಪಾಸನೆ, ಅರ್ಧ ಗಂಟೆಯ ಪೂಜೆ ಅಂತ ಉಂಟಲ್ವಾ, ಇದಕ್ಕೆ ತಂತ್ರ ಅಂತ ಕರೆಯುವುದು. ತಂತ್ರ ಅಂದರೆ ದೇವರನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಿಂದ ಹೊಂದಲಿಕ್ಕಿರುವಂಥ ಮಾರ್ಗ ಅಂತ. ಅಂದರೆ ಇದು ರುಚಿ ಹುಟ್ಟಿಸ್ಲಿಕ್ಕೋಸ್ಕರ ಜ್ಞಾನಿಗಳಿಗೆ ಎರಡೂ ಸಮ ವ್ಯತ್ಯಾಸ ಇಲ್ಲ. ಅಜ್ಞಾನಿಗಳಿಗೆ ದೇವರನ್ನು ಉಪಾಸನೆ ಗಂಟೆಗಟ್ಟಲೆ ಮಾಡ್ಲಿಕ್ಕೆ ನನಗಾಗುವುದಿಲ್ಲ ಅಂತ ಹೇಳುವವನಿಗೆ ಅರ್ಧ ಗಂಟೆ ಆದರೂ ಕೂತ್ಕೋ ದೇವರು ಕಾಣ್ತಾನೆ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಹೌದಾ ಅಂತ ಒಂದು ನೋಡ್ಲಿಕ್ಕಾದರೂ ಹೋಗ್ತಾನಲ್ವ. ಆ ದೃಷ್ಟಿಯಿಂದ ತಂತ್ರ ಅಂತ ಬಂದಿದೆ. ದೇವರ ಅರ್ಚನಾ ವಿಧಾನಗಳನ್ನು ಇತ್ಯಾದಿಗಳನ್ನು ಹೇಳುವ ಗ್ರಂಥ. ಆ ತಂತ್ರಶಾಸ್ತ್ರದ ಭೂಮಿಕೆಯಲ್ಲಿ ಋಷಿಗಳೇ ಹೇಳ್ತಾರೆ, ಪಾಂಚರಾತ್ರ ಸಂಹಿತಾದಿಗಳಲ್ಲಿ ಹೇಳ್ತಾರೆ, ತಂತ್ರ ಎನ್ನುವಂಥದ್ದು ಪ್ರಮಾಣ ಆಗ್ತದೆ ಅವರು ಹೇಳುವುದು. ಯಾಕೆ ಅಂತಂದರೆ ವೇದ ಮೂಲತಯ ಅಥವಾ ಆಪ್ತಿ ಮೂಲತಯ ತಥಾ ಪುರಾಣವತ್ ಪ್ರಮಾಣಂ ಸ್ಯಾತ್ ಅಂತ. ವೇದ ಮೂಲತಯ ತಂತ್ರಂ ಆಪ್ತ ಮೂಲತಯ ತಥಾ ಪುರಾಣವತ್ ಪ್ರಮಾಣಂ ಸ್ಯಾತ್ ತಥಾ ಮನ್ನುವಾದಿ ವಾಕ್ಯವತ್ ಅಂತ ಅವರ ವಾಕ್ಯ. ತಂತ್ರ ಎನ್ನುವಂಥದ್ದು ಪ್ರಮಾಣ ಆಗ್ತದೆ. ಯಾಕೆ ಅಂತಂದರೆ ವೇದ ಮೂಲದಿಂದ ಬಂದದ್ರಿಂದ, ನಮಗೆ ಪ್ರಾಮಾಣಿಕರಾದ ಆಪ್ತರು ಉಪದೇಶ ಮಾಡಿದ್ರಿಂದ. ಹೇಗೆ ಅಂತಂದರೆ ಮನ್ನುವಾದಿ ವಾಕ್ಯಗಳನ್ನು, ಮನು ಇತ್ಯಾದಿಗಳ ಸ್ಮೃತಿಗಳನ್ನು ನೀವು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀರಿ, ಪುರಾಣಗಳನ್ನು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀರಿ, ಹಾಗೆ ಅಂದರೆ ಪುರಾಣಗಳನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳದೆ ವಿಧಿ ಇಲ್ಲ ಅಂತ ಅರ್ಥ ಆಗ್ತದೆ. ಈ ದೃಷ್ಟಿಯಿಂದ ಪುರಾಣಗಳು ಬೇಕು, ಉಪಾದೇಯ ಅಂತ ಹೇಳಲಿಕ್ಕೆ ಆಗುತ್ತದೆ.